ರಾಷ್ಟ್ರಾಪರಾಧಿ ಏವನ್ ಅವ್ರನ್ನೇ ಮಾಡಿದಿರಿ ನಾವು ಸ್ಪೀಕರ್ ಅವರೇ ಮಾಡಿ ಅಧ್ಯಕ್ಷರೇ ನಾನು ನಿಮ್ಮ ಹತ್ರ ಹೇಳುವಂತದ್ದು ಅಧ್ಯಕ್ಷರೇ ಬಾಲಕೃಷ್ಣ ಅವರು ಕೂತ್ಕೊಳ್ಳಿ ಅಧ್ಯಕ್ಷರೇ ಅವ್ರು ತುಂಬಾ ನೀವೇ ಕೂತ್ಕೊಳ್ಳಿ ಅಧ್ಯಕ್ಷರೇ ಇಲ್ಲಿ ಆಯ್ತು ನಾನೇ ಹೇಳೋದು ನೀನ್ ಮಾಡಿರೋದೇ ನೀನ್ ಮಾಡಿರೋದೇ ನಾನು ಹೇಳಿರೋದು ಬಾಲಕೃಷ್ಣ ಅವರೇ ಬಾಲಕೃಷ್ಣ ಅವರು ಸನ್ಮಾನ್ಯ ಹಿಂದೆ 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 ಈ ರಾಜ್ಯದಲ್ಲಿ ಗವರ್ನರ್ಗಳು ಬಂದು ರಾಜ್ಯಪಾಲರ ಭಾಷಣವನ್ನ ಮಾಡಿದ್ದಾರೆ. ಅಲ್ಲ ಹಿಂದಿನ ಇವರೊಬ್ಬರೇ ಗೌರವಾನ್ವಿತ ಈ ಒಬ್ಬರೇ ರಾಜ್ಯಪಾಲರಲ್ಲ. ಬಹಳಷ್ಟು ನಮಗೆ ಸ್ವಾತಂತ್ರ್ಯ ಬಂದಾಗಿಂದ ಮಹಾರಾಜರಿಂದ ಇದುವರೆಗೂ ಗವರ್ನರ್ಗಳು ಬಂದು ಭಾಷಣ ಮಾಡಿದ್ದಾರೆ. ಇಲ್ಲಿ ಹಿಂದೆ ಭಾರದ್ವಾಜ್ ಅವರು ಇದ್ದಾಗ, ಗೌರವಾನ್ವಿತ ಭಾರದ್ವಾಜ್ ಅವರು ಇದ್ದಾಗ ನಾನೇ ಇಲ್ಲಿ ಅಸೆಂಬ್ಲಿಯಲ್ಲಿ ಕೂತಿದ್ದೆ. ಅವರು ಭಾಷಣ ಏನು ಮಾಡಿಲ್ಲ, ಹಂಗೆ ಲೇ ಮಾಡ್ಬಿಟ್ಟು ಹೊಟ್ಟೋದ್ರು. ಎಲ್ಲ ನಿಮ್ಮವರೆಲ್ಲ ಹಂಗೇನೆ. ಹಿಂದೆ ಭಾರದ್ವಾಜ್ ಕಾಂಗ್ರೆಸ್ ಅವರಪ್ಪ, ಕಾಂಗ್ರೆಸ್ ಲಾ ಮಿನಿಸ್ಟರ್ ಆಗಿದ್ರು. ಹಂಸರಾಜ್ ಭಾರದ್ವಾಜ್ ಅವರು ಚಂದ್ರಪ್ಪ ಅಲ್ಲ ಚಂದ್ರಪ್ಪ ನಾವಿಲ್ಲಿ ಕೇಳಿದ್ದೀವಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಬಾಲಕೃಷ್ಣ ಅವ್ರು ಚರ್ಚೆ ಮಾಡಬೇಡಿ. ನೋಡಿ ಈಗ ಪ್ರತಿಪಕ್ಷ ನಾಯಕರಿಗೆ ಅವ್ರಿಗೆ ಒಂದು ಅಧಿಕಾರ ಇರ್ತದೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಮಾತಾಡಿ ಮುಗಿಸ್ಲಿ. ಅವರೊಬ್ಬರೇ ಅಂತಲ್ಲ, ಹಿಂದೆ ಗೌರವಾನ್ವಿತ ಖುರ್ಷಿದ್ ಆಲಂ ಖಾನ್ ಅವರು ಕೂಡ ಗವರ್ನರ್ ಆಗಿದ್ರು. ಇಲ್ಲಿ ಅವರು ಕೂಡ ಗವರ್ನರ್ ಆಗಿದ್ರು. ಅವರು ಕೂಡ ಇಲ್ಲಿ ಲೇ ಮಾಡಿಬಿಟ್ಟು ಹೋಗಿದ್ದಾರೆ. ಅದರಲ್ಲೇನು ತಪ್ಪು ಅಂತ ಏನಿಲ್ಲ. ನಾನು ನಿಮಗೆ ಮಂಡನೆ ಮಾಡಿದ್ದಾರೆ. ಅವ್ರು ಮಂಡನೆ ಮಾಡಿ ಥ್ಯಾಂಕ್ಸ್ ಹೇಳಿ ಹೋಗಿದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಸ್ಟ್ ಬೆಂಗಾಲಿನ ಹೈಕೋರ್ಟ್ನು ಕೂಡ ಈ ತರದ ಸಮಸ್ಯೆ ಬಂದಾಗ ಅಲ್ಲಿ ಕೋರ್ಟ್ ಆದೇಶನ ಮಾಡಿದೆ. ನಾನು ಸುಪ್ರೀಂ ಕೋರ್ಟ್ ಆದೇಶನ ನಾನು ಓದಿದ್ದೀನಿ. ಸುಪ್ರೀಂ ಕೋರ್ಟ್ ಆದೇಶನು, ಸುಪ್ರೀಂ ಕೋರ್ಟ್ ಅಲ್ಲಿ ಹಿಂದೆ ಏನಿತ್ತು, ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಇದ್ದಾಗ ಬಹಳಷ್ಟು ರಾಜರುಗಳು, ಅವತ್ತು ಯಾರ್ಯಾರು ರಾಜರುಗಳು ಅವರವ್ರ ರಾಜ್ಯಗಳನ್ನ ಕೊಟ್ಟರು, ಅವ್ರನ್ನೆಲ್ಲ ಗವರ್ನರ್ ಮಾಡಿದ್ರು. ನಮ್ಮಲ್ಲೂ ಹಾಗೆ ಮಾಡಿತ್ತು. ಅವರು ರಾಜ್ಯಪಾಲರು ಆಗಿ ಬಂದ್ಬಿಟ್ಟು ಮೊದಲನೇ ಲೈನ್ ಓದ್ಬಿಟ್ಟು ಹೊರಟೋಗಿದ್ದಾರೆ. ಇದು ಸುಪ್ರೀಂ ಕೋರ್ಟ್ಗೂ ಹೋಗಿದೆ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಈ ವಿಚಾರವಾಗಿ ನಾವು ಅವರಿಗೆ ಯಾವುದೇ ಆದೇಶಗಳನ್ನ ಕೊಡಲ್ಲ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ದಾಖಲೆಗಳೆಲ್ಲ ಇದೆ. ನಾವು ಇವರೆಲ್ಲ ಹೇಳಿದ್ದಾರೆ ಸಂವಿಧಾನದ ವಿರೋಧಿ ಅದೇನೇನೋ ಪದ ಹೇಳಿದ್ದಾರೆ. 175, 176, 176ರಲ್ಲಿ ಏನ್ ಹೇಳಿದೆ? ಅಲ್ಲ 170 ಏನ್ ಹೇಳಿದೆ? ನೀವು ಓದಬೇಕು ಅಂತ ಹೇಳಿದೆ ಹೊರತು ಕಡ್ಡಾಯವಾಗಿ ಓದಬೇಕು ಅಂತ ಏನಿಲ್ಲ. ಅದರಿಂದ ಈಗ ಅವ್ರು ಏನು ಹೇಳಿದಾರೋ ಅದನ್ನ ಸಂವಿಧಾನದ ಪ್ರಕಾರ ಹೇಳಿದ್ದಾರೆ. ಅವ್ರಿಗೆ ಇವತ್ತು ನೀವು ಅವ್ರಿಗೆ